ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ಟೈಮ್ ಎಷ್ಟಾಗ್ಯದ ಅಂತ ಕೇಳತ್ತೀರಿ. ಟೈಮ್ ಈಗ ಕರೆಕ್ಟ್ 5 ಗಂಟೆ ಆಗೈತ್ರಿ. ಅಂದ್ರೆ 4:15 ಎದ್ದಿದ್ದೆ. ಡೈಲಿ 4 ಗಂಟೆ ಕೇಳಂಗಿಲ್ಲ. 4:15, 4:20, 4:15. ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ದಿವಸ 4 ಗಂಟೆ 3:40 ಆಗಿರ್ತದೆ. ಕೆಲಸ ಅಂತೂ ಆಗ್ತದಲ್ರಿ. ಏನ್ರಿ ಲೇಟ್ ಆಗ್ತಿತ್ತು ಅಂದ್ರೆ ನೆಕ್ಸ್ಟ್ ಡೇ ಮತ್ತೆ ಲಘು ಹೇಳೋದಿದ್ದೇ ಇರ್ತದೆ. ಈಗ ಹೆಂಗೂ ಹುಡುಗರು ದೊಡ್ಡವ್ರಾಗ್ಯಾರ, ಒಂಚೂರು ಕೈಯಾಗ ಏನರೇ ಬೇಕು ಅಂದ್ರೆ ಕೊಡ್ತಾರೆ. ಹೀಗಾಗಿ ಟೈಮ್ ಏನದು ಎಕ್ಸ್ಟೆಂಡ್ ಅಂತ ಹೇಳ್ತೀವಲ್ಲ, 20 to 30 ಮಿನಿಟ್ಸ್ ಎಕ್ಸ್ಟೆಂಡ್ ಆಗ್ಯದ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಮುಂಜಾನೆಯ ರಂಗೋಲಿ. ಅದರ ಜೊತೆಗೆ ಮುಂಜಾನೆಯ ಮಾತು ಎಲ್ಲರೂ ನಮ್ಮ ಫ್ಯಾಮಿಲಿಯರ್ಸು ಇಷ್ಟಪಡುವಂತಹ ಮುಂಜಾನೆಯ ಮಾತು ಬೇಕೇ ಬೇಕು. ಬರೇ ಮತ್ತು ಬೇರೆ ಏನರ ಮಾತಾಡ್ಲಿಕ್ಕತ್ರ ನಮ್ಮ ಫ್ಯಾಮಿಲಿಯರ್ಸ್ ಏನು ಇವತ್ತು ಗೊಳ್ಳ ಹರಟಿನೇ ಆಯಿತು ಅಂತ ಅಂತೀರಿ. ಅದಕ್ಕೆ ಮುಂಜಾನೆಯ ಮಾತನ್ನು ಹೇಳ್ತಾ ಸಿಂಪಲ್ ಆದ ರಂಗೋಲಿಯನ್ನು ಮುಗಿಸುಣ್ರಿ. ಎಷ್ಟು ಚಂದದ ನೋಡ್ರಿ ಇದು. ಕೈ ಮುಗಿದು ಕೇಳಿದಾಕ್ಷಣ ಯಾವ ದೇವರು ವರ ಕೊಡಲ್ಲ. ಕೈ ಮುಗಿದು ಕೇಳಿದಾಕ್ಷಣ ಯಾವ ದೇವರು ವರ ಕೊಡಲ್ಲ. ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು. ಜೊತೆಗೆ ಆ ನಿನ್ನ ಕೋರಿಕೆಯೂ ಶುದ್ಧವಾಗಿರಬೇಕು. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಅಂದ್ರೆ ನಾವು ದೇವರಿಗೆ ಬೇಡ್ಲಿಕ್ಕತ್ತೀವಿ ಅಂದ್ರೆ ಅದಕ್ಕೆ ನಾವು ಯೋಗ್ಯರಾಗಿರಬೇಕು, ಮತ್ತು ಅಷ್ಟೇ ಭಕ್ತಿನೂ ನಮ್ಮ ಹತ್ರ ಇರಬೇಕು, ಮತ್ತು ನಾವು ಕೇಳುವಂಥ ವರ ಕೂಡ ಅದು ಯೋಗ್ಯವಾಗಿರಬೇಕು, ಶುದ್ಧವಾಗಿರಬೇಕು ಮನಸ್ಸು. ನೋಡ್ರಿ, ಬಂಗಾರದ ಪೆನ್ನು ನಮಗೇ ಉಡುಗೊರೆಯಾಗಿ ಸಿಗಬಹುದು. ಬಂಗಾರದ ಪೆನ್ನು ನಮಗೇ ಉಡುಗೊರೆಯಾಗಿ ಸಿಗಬಹುದು. ಆದರೆ ಏನು ಬರೆಯಬೇಕೆಂಬ ಜ್ಞಾನವನ್ನು ನಾವೇ ಸಂಪಾದಿಸಬೇಕು. ಜೀವನದಲ್ಲಿ ಯಾರನ್ನೂ ಹಗುರವಾಗಿ ಪರಿಗಣಿಸಬೇಡಿ. ಎಲ್ಲರನ್ನೂ ಗೌರವದಿಂದ ಪ್ರೀತಿಯಿಂದ ಕಾಣಿರಿ. ಇಲ್ಲದಿದ್ದರೆ ಒಂದು ದಿನ ನಿಮಗೇ ಎಚ್ಚರವಾದಾಗ ತಿಳಿಯುತ್ತದೆ. ಅದಕ್ಕೆ ಎಲ್ಲರೂ ಈ ಭೂಮಿ ಮೇಲೆ ಒಂದು ಮನುಷ್ಯ ಒಂದೇ ಅಲ್ರಿ, ಒಂದು ಪ್ರಾಣಿ ಕೀಟ ಮೊದಲು ಮಾಡಿ ಒಂದು ಗಿಡ ಎಲ್ಲದಕ್ಕೂ ತನ್ನದೇ ಆದ ಸಾಮರ್ಥ್ಯ, ತನ್ನದೇ ಆದ ವೈಶಿಷ್ಟ್ಯತೆ ಅದ. ಅದಕ್ಕೆ ಯಾವುದನ್ನೂ ನಾವು ಕೀಳಾಗಿ ಕಾಣಬಾರ್ದು. ಒಂದು ಹೂವಿನ ಗಿಡನೇ ಆಗಿರ್ಬೋದು, ಒಂದು ಹಣ್ಣಿನ ಗಿಡ, ಒಂದು ಯಾವುದೇ ಸಾಮಾನ್ಯ ಗಿಡನೇ ಆಗಿರ್ಬೋದು. ಈಗ ಒಂದು ಹಣ್ಣು ಹೂಗಳು ನಮಗೆ ಬೇಕೇ ಆಗ್ತವೆ ದಿನನಿತ್ಯ ಅಂಥೇಳಿ ಅವಷ್ಟ ಬೆಳೆಸೋದು. ಉಳಿದ ಗಿಡಗಳನ್ನು ನಾವು ಎಕಡೆಯೋ ಏನೋ ಹಂಗಿರಂಗಿಲ್ಲ ನೋಡ್ರಿ. ಒಂದೊಂದು ಗಿಡನೂ ಎಷ್ಟು ನೋಡ್ರಿ ಮುಖ್ಯವಾಗಿ ಒಂದು ಹಣ್ಣು ಹೂವಿನ ಗಿಡ ಬಿಟ್ಟರೆ ಬೇರೆ ಗಿಡಗಳು ನೆರಳನ್ನು ಕೊಡ್ತಿರ್ತಾವೆ. ಇನ್ನೊಂದಿಷ್ಟು ಗಿಡಗಳು ನಮಗೆ ಔಷಧೀಯ ಸಸ್ಯಗಳಾಗಿರ್ತಾವೆ. ಅಂದ್ರೆ ಒಂದೊಂದು ಗಿಡದಲ್ಲಿಯೂ ದೇವರ ಸೃಷ್ಟಿ ಇದ್ದಂಥದ್ದು ಏನೇನವ ಒಂದು ಮನುಷ್ಯನ ಮೊದಲು ಮಾಡಿ ಎಲ್ರಿಗೂ ಅವರದೇ ಆದ ವೈಶಿಷ್ಟ್ಯತೆ ಇದ್ದೇ ಇರ್ತದೆ. ಎಲ್ರಿಗೂ ನಾವು ರೆಸ್ಪೆಕ್ಟ್ ಅಂತ ಏನು ಹೇಳ್ತೀವಿ, ಆ ರೆಸ್ಪೆಕ್ಟ್ ಕೊಟ್ಟರೆ ನಮಗೂ ಕೂಡ ವಾಪಸ್ ರೆಸ್ಪೆಕ್ಟ್ ಸಿಗ್ತದೆ. ಎಲ್ರಿಗೂ ಗೊತ್ತದೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳಿ ನಾವು ಮೊದಲಿನಿಂದ ಈ ಥಾಟನ್ನು, ಇಂಗ್ಲೀಷ್ನಾಗಿನ ಥಾಟ್ ಎಲ್ಲರೂ ಹೇಳ್ತೀವಿ. ಅದೇ ರೀತಿ ನಾವು ಏನು ಹೆಂಗಿರ್ತೀವೋ ಅದೇ ರಿಫ್ಲೆಕ್ಟ್ ಆಗ್ತಿರ್ತದೆ. ಹೌದಿಲ್ರಿ? ನೋಡ್ರಿ, ಇವತ್ತಿನ ಸಿಂಪಲ್ ಆದ ರಂಗೋಲಿ. ಇನ್ನೊಂದು, ಈಗ ಮುಂಜಾನೆ ಥಂಡಿ ಭಾಳ ಇರ್ತದೆ, ಎಲ್ರಿಗೂ ಗುರ್ತದೆ. ಪಟಕ್ಕನೇ ರಂಗೋಲಿ ಮುಗಿಸಿ ಒಳಗೆ ಹೋಗೋದು ಒಂದೇ ರೀ. ಯಾಕಂದ್ರೆ ಒಳಗೆ ಹೋಗಿ ಬಾಗಿಲು ಹಾಕಿಬಿಡೋದು. ಅಷ್ಟು ಥಂಡಿ ಇರ್ತದೆ ನೋಡ್ರಿ. ಮತ್ತು ದಿನನಿತ್ಯ ನಮ್ಮ ಮನೆ ಒಳಗೆ ಹುಗ್ಗಿ ನೈವೇದ್ಯ ಇದ್ದೇ ಇರ್ತದೆ. ಅದರ ಪ್ರಾಮುಖ್ಯತೆ ಎಷ್ಟು ಅಂದ್ರೆ ನಾವು ಮೊದಲು ಈ ಹುಗ್ಗಿ ಮಸಾಲೆ ಏನು ಮಾಡಿದ್ವಿ, ಮಸಾಲೆ ವಿಡಿಯೋ ಬಿಟ್ಟಿದ್ಮೇಲೆ ಅವಾಗೇ ನೀವು ಸಾಕಷ್ಟು ಸರಿ ಡಿಸ್ಕಸ್ ಮಾಡೀವಿ. ಅದು ಅಲ್ಲದೆ ನಾನು ಏನು ಮಾಡ್ತೀನೋ ಅದನ್ನು ನಿಮ್ಗೆ ವಿಡಿಯೋ ಮಾಡಿ ಹಾಕೇ ಬಿಟ್ಟಿರ್ತೀನಿ, ನೋಡ್ತೀರಿ. ಅದರ ವೈಶಿಷ್ಟ್ಯತೆ ಬರೀ ದೇವರುಗಳಿಗೆ ಪ್ರಿಯವಾದದ್ದು ಅಷ್ಟೇ ಅಲ್ಲದೆ ಆರೋಗ್ಯಕರವಾದದ್ದು ಹೌದು. ವೈಜ್ಞಾನಿಕವಾಗಿಯೂ ಪ್ರೂವ್ ಆಗಿದ್ದದ. ಅದಕ್ಕೆ ಮೊದಲಿನೂ ಏನೇ ಇದ್ದರೂ ಅದು ವೈಜ್ಞಾನಿಕವಾಗಿಯೂ ಇರ್ತದೆ, ಧಾರ್ಮಿಕವಾಗಿಯೂ ಇರ್ತದೆ. ಅದಕ್ಕೇನದ ಅವನ್ನ ನಾವು ಪಾಲಿಸ್ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ಮುಂಜಾನೆಯ ಮಾತು ರಂಗೋಲಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈಗೇನದ ರಂಗೋಲಿ ಹಾಕೋದಾಯ್ತು. ಇನ್ನು ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಬಾಗಿಲು ಹಾಕಿಬಿಡ್ತೀನಿ ನೋಡ್ರಿ.
ಇಷ್ಟು ಲಘು ಯಾರೂ ಎದ್ದಿರಂಗಿಲ್ಲ ಗೊತ್ತದ. ಅಂದರೆ ಎದ್ರೂ ಕೂಡ ನಮ್ಮ ಹಂಗೆ ರಂಗೋಲಿ ಹಾಕಿ ಒಳಗೆ ಹೋಗಿಬಿಟ್ಟಿರ್ತಾರೆ. ಆದರೆ ಮುಂಜಾನೆ ವಾತಾವರಣ ಮಾತ್ರ ನೋಡ್ಲಿಕ್ಕೆ ಭಾಳ ಆನಂದವನ್ನು ಕೊಡ್ತದೆ, ಖುಷಿಯನ್ನು ಕೊಡ್ತದೆ, ಅಷ್ಟು ಇಷ್ಟ ಆಗ್ತದೆ. ಯಾಕೆ ಫ್ರೆಶ್ ಏರ್ ಇರ್ತದೆ. ಮತ್ತು ಥಂಡಿ ದಿವಸದೊಳಗೆ ಇನ್ನೊಂದು ಹೆಂಗ್ರಿ, ಎದ್ದು ಏಳೋ ತನಕ ಥಂಡಿ, ಎದ್ದ ಮೇಲೆ ಥಂಡಿ ಇರಂಗಿಲ್ಲ. ಕೆಲಸದೊಳಗೆ ತೊಡಗಿ ಬಿಡ್ತೇವಲ್ರಿ, ಹೀಗಾಗಿ ಥಂಡಿ ಅಷ್ಟು ಇರಂಗಿಲ್ಲ. ನೋಡ್ರಿ, ಈಗ ಹುಗ್ಗಿ ಮಾಡ್ಲಿಕ್ಕೆ ಇಡ್ಲಿಕ್ಕತ್ತೀನಿ. ಆ್ಯಕ್ಚುಲಿ ನಾ ಎವ್ರಿ ಇಯರ್ ನೀವು ನೋಡಿರಿ ವಿಡಿಯೋಸ್, ಇಡ್ಲಿ ಒಲೆ ಮೇಲೇ ಲಕ್ಷ್ಮೀನಾರಾಯಣರ ನೈವೇದ್ಯ ಮಾಡ್ತಿದ್ದೆ. ಇಷ್ಟು ವರ್ಷ ಹಂಗೆ ಮಾಡ್ಕೋತ ಬಂದೀನಿ, ಹಾಗೆ ಮಾಡ್ತಿದ್ನೇನು. ಆದ್ರೆ ಈಗೇನಾಗ್ಯದ, ಇದು ಪೇಂಟ್ ಹಚ್ಚಿವಲ್ರಿ ಕಪ್ಪಾಗ್ತದ ಅಂತಂತಾವ ನನ್ನ ಮಕ್ಕಳು. ಹಂಗಾಗಿ ಸ್ಟಾರ್ಟಿಂಗ್ ಒಂದು 2 ದಿವಸ ಇಡ್ಲಿ ಒಲೆ ಮೇಲೆ ಮಾಡಿದೆ. ಅವಾಗೇನು ವಿಡಿಯೋ ಮಾಡಲಿಲ್ಲ. ದಿನನಿತ್ಯ ಮಾತ್ರ ಈ ಬರ್ಷನ್ ಮೇಲೇ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಶ್ರೀ ಸ್ಕಂದ ಪುರಾಣದಲ್ಲಿ ತಿಳಿಸಿದಂತೆ ಧನುರ್ಮಾಸದಲ್ಲಿ ಅರುಣೋದಯ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಹುಗ್ಗಿಯನ್ನು ಅಂದ್ರೆ ಮುದ್ಗಾನ್ನ ನಿವೇದನೆ ಮಾಡುವುದರಿಂದ ಅಧಿಕವಾದ ಪೂಜಾ ಫಲವು ಅಂದರೆ 1000 ವರ್ಷದ ಪೂಜಾ ಫಲ ಒಂದೇ ದಿನದಲ್ಲಿ ಲಭಿಸುತ್ತದೆ. ಧನುರ್ಮಾಸದ ಆಚರಣೆಯಿಂದ ಶತ್ರುಜಯ, ದೀರ್ಘಾಯುಷ್ಯ, ಧನ ಸಂಪತ್ತು, ಸಕಲಾಭೀಷ್ಟ ಪ್ರಾಪ್ತಿ. ನೋಡ್ರಿ, ಇಷ್ಟು ಇದು ಅದ. ಸದೃಢ ಆರೋಗ್ಯ, ವೃದ್ಧಿ, ಶಾಸ್ತ್ರಜ್ಞಾನ ಮುಂತಾದವು ಲಭಿಸುತ್ತದೆ. ಆದ್ದರಿಂದ ಈ ಧನುರ್ಮಾಸದಲ್ಲಿ 1 ದಿವಸನಾದರೂ ನಾವು ಹುಗ್ಗಿ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳ್ಯದ. 2 ದಿವಸ, 3 ದಿವಸ, 4 ದಿವಸ ಮಾಡಿದ್ರಂತೂ ಇನ್ನೂ ಚಲೋ ನೋಡ್ರಿ. ಇವತ್ತು ಸಂಕಷ್ಟಿ ನೋಡ್ರಿ, ಸಂಕಷ್ಟಿ ಪೂಜಾ ಗಣಪತಿ. ನಮ್ಮ ಮನೆ ಒಳಗೆ ಇಡಗುಂಜಿ ಗಣಪ ಇದ್ದಾನೆ. ಎಲ್ಲರೂ ನೋಡ್ರಿ. ಮತ್ತು ಇವತ್ತು ಯಾವ ವಿಡಿಯೋ ಬರ್ಲಿಕ್ಕತ್ತದಂತೀರೇನ್ರಿ, ಮಸಾಲೆ ಪುಡಿ ಮಾಡ್ಲಿಕ್ಕತ್ತೀನಿ. ಅಂದ್ರೆ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ ಸಾರಿನ ಪುಡಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. 1 ವಾಟಗ ಎಳ್ಳು, 1 ವಾಟಗ ಜೀರಿಗೆ ಹುರ್ಕೊಂಡಿನಿ. ಹಂಗೆ 1 ವಾಟಗದಷ್ಟು ಎಳ್ಳು, ಮತ್ತು 2 ಮುಷ್ಟಿಯಷ್ಟು ಮೆಂತೆ, ಮತ್ತು ಹವೀಜ ಒಂದು ಅರ್ಧ ವಾಟಗದಷ್ಟು ಹವೀಜ, ಒಂದು 2 ಮುಷ್ಟಿ ಮೆಣಸು, ಲವಂಗ, 2 ಮುಷ್ಟಿ ಲವಂಗ, 2 ಮುಷ್ಟಿ ಮೆಣಸು. ಇಷ್ಟು ನೋಡ್ರಿ ಹುರ್ಕೊಂಡು ಸ್ವಲ್ಪ ಕರಿಬೇವು, ಇದಿಷ್ಟು ಚೆಂದಾಗಿ ಕುರುಕುರು ಆಗೋ ತನಕ ಬಿಸಿ ಮಾಡಿಕೊಂಡು ಇವನ್ನೆಲ್ಲವನ್ನು ಕೂಡಿಸಿ ಸ್ವಲ್ಪ ಹಿಂಗೆ ಹಾಕಿದ್ರೆ ಇವೆಲ್ಲ ಕೂಡಿಸಿ ನಾನು ಆರಿದ ಮೇಲೆ ಮಿಕ್ಸಿ ಮಾಡಿ ತೆಗೆದುಬಿಡ್ತೀನಿ. ಖರೆ ಇಷ್ಟು ಟೇಸ್ಟ್ ಆಗ್ತದ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗ್ತದೆ. ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ್ದು ಸಾರಿನ ಪುಡಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಮತ್ತು ಸಾರು ಹೆಂಗೆ ಮಾಡೋದು ಅದನ್ನು ಕೂಡ ತೋರಿಸ್ತೀನಿ. ನಾಳಿನ ದಿವಸ ಮಾಡಿದಾಗ ಅದನ್ನು ಹಾಕ್ತೀನಿ ರೀ. ನೋಡ್ರಿ, ಮಸ್ತ್ ಟೇಸ್ಟಿಯಾದ ಸಾರಿನ ಪುಡಿ ರೆಡಿ ಆಯಿತು. ಇದನ್ನು ಮೆಜರ್ಮೆಂಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ.